ತುಮಕೂರಿನಲ್ಲಿ ರಾಜ್ಯ ಒಲಿಂಪಿಕ್ಸ್ ಕ್ರೀಡಾಕೂಟ. ತುಮಕೂರಿನ ಅಮಾನಿಕೆರೆ ಕೆರೆಯಲ್ಲಿ ಹಲವು ಜಲಕ್ರೀಡೆಗಳು ಗಮನ ಸೆಳೆದ. ಕಯಾಕಿಂಗ್ ಮಾದರಿಯ ಜಲಕ್ರೀಡೆಗಳು, ತಂಡ ತಂಡವಾಗಿ ದೋಣಿ ಹುಟ್ಟು ಹಾಕುವ ಸ್ಪರ್ಧೆ ನೋಡೋದಕ್ಕೂ ಮನಮೋಹಕ. ನಯನ ಮನೋಹರವಾದ ದೃಶ್ಯ ಅದಾಗಿತ್ತು. ತುಮಕೂರಿನ ಅಮಾನಿಕೆರೆಯಲ್ಲಿ ಹಲವು ಜಲಕ್ರೀಡೆಗಳು ಗಮನ ಸೆಳೆದ. ಕಯಾಕಿಂಗ್ ಮಾದರಿಯ ಜಲಕ್ರೀಡೆಗಳು, ನಮ್ಮ ನಾಡಿನಲ್ಲಿ ಮರೆಮಾಚಿದ್ದ ಕ್ರೀಡೆಗಳಿವೆಲ್ಲ ಈಗ ಜೀವಂತವಾಗ್ತಾ ಇದೆ. ಅತ್ಯಂತ ಹೆಮ್ಮೆಯ ವಿಚಾರವೇ. ಜನವರಿ 16, 22ರವರೆಗೆ ನಡೆಯುತ್ತಿರುವ ರಾಜ್ಯ ಒಲಿಂಪಿಕ್ಸು 5-10 ಸಾವಿರ ಕ್ರೀಡಾಪಟುಗಳು ಒಲಿಂಪಿಕ್ಸ್ನಲ್ಲಿ ಭಾಗಿ. ನಿಜಕ್ಕೂ ಕೂಡ ಅತ್ಯಂತ ಸಂತೋಷಕರ ವಿಚಾರ. ತುಮಕೂರಿನಲ್ಲಿ ರಾಜ್ಯ ಒಲಿಂಪಿಕ್ಸ್ ಕ್ರೀಡಾಕೂಟ. ಈ ಜಲಕ್ರೀಡೆಗಳು ನಮ್ಮ ಭಾರತದ ಅನೇಕ ಕ್ರೀಡೆಗಳ ಪೈಕಿ ಪ್ರಾದೇಶಿಕ ಕ್ರೀಡೆಯಲ್ಲಿ ಅದು ಕೂಡ ಒಂದು. ಆ ಕ್ರೀಡೆ ನಶಿಸಿ ಹೋಗ್ತಾ ಇದೆ ಅನ್ನುವಂತಹ ಕೂಗಿತ್ತು ನಮ್ಮ ರಾಜ್ಯದಲ್ಲಿ. ಈಗಲ್ಲ, ದಶಕದಿಂದಲೂ ಕೂಡ ಆ ಕೂಗಿದೆ. ಜಲಕ್ರೀಡೆಗಳು ನಶಿಸಿ ಹೋಗ್ತಾ ಇದೆ, ಅದನ್ನು ಉತ್ತೇಜಿಸುವ ಪ್ರಯತ್ನ ರಾಜ್ಯ ಕ್ರೀಡಾ ಇಲಾಖೆಯಿಂದ ನಡೆಯುತ್ತಿಲ್ಲ ಅನ್ನೋ ಒಂದು ಅಸಮಾಧಾನಗಳಿತ್ತು. ಅದಕ್ಕೀಗ ತೃಪ್ತಿ ಕೊಡೋ ತರಹದೊಂದು ನಿರ್ಧಾರ. ಇದು ನಿಜಕ್ಕೂ ಕೂಡ ನೋಡೋದಕ್ಕೂ ಕೂಡ ಅತ್ಯಂತ ನಯನ ಮನೋಹರವಾದಂತಹ ದೃಶ್ಯ. ನದಿಯಲ್ಲಿ ಅಥವಾ ಅದಕ್ಕೆ ಸೂಕ್ತವಾದಂತಹ ಜಾಗದಲ್ಲಿ ದೋಣಿಗಳನ್ನು ಇಳಿಸಲಾಗುತ್ತೆ. ಅದಕ್ಕೊಂದಷ್ಟು ಸ್ಪರ್ಧಾಳುಗಳಿರ್ತಾರೆ. ಆ ಸ್ಪರ್ಧಾಳುಗಳು ದೋಣಿಯನ್ನು ಮೂವ್ ಮಾಡುವುದರ ಮುಖಾಂತರವಾಗಿ ಯಾರು ಮೊದಲಿಗರಾಗ್ತಾರೋ ಅವರೇ. ಇದು ಕೇವಲ ಗೆಲುವು ಮತ್ತು ಸೋಲಿನ ವಿಚಾರವಲ್ಲ, ಬದಲಾಗಿ ಆ ಜಲಕ್ರೀಡೆಗೆ ಇರತಕ್ಕಂತಹ ಗೌರವವನ್ನು ಸೂಚಿಸುತ್ತೆ. ಜೊತೆಗೆ ಅದನ್ನು ಉತ್ತೇಜಿಸಲು ಆಯೋಜನೆ ಮಾಡಿರ್ತಕ್ಕಂತಹ ಈ ಕಾರ್ಯಕ್ರಮ, ಜೊತೆಗೆ ಆಯೋಜಕರ ಪರವೂ ಕೂಡ ಅನೇಕ ಶ್ಲಾಘನೆಗಳು ವ್ಯಕ್ತವಾಗ್ತಾ ಇದೆ. ಒಟ್ಟಾರೆ ಜಲಕ್ರೀಡೆಯನ್ನು ಪ್ರೋತ್ಸಾಹಿಸೋದಕ್ಕೆ ಜನಪ್ರತಿನಿಧಿಗಳು ಮುಂದಾಗಿರುವಂತಹದ್ದು ನಿಜಕ್ಕೂ ಕೂಡ ಹೆಮ್ಮೆಯ ವಿಚಾರ. ತುಮಕೂರಿನಲ್ಲಿ ರಾಜ್ಯ ಒಲಿಂಪಿಕ್ಸ್ ಕ್ರೀಡಾಕೂಟ. ತುಮಕೂರಿನ ಅಮಾನಿಕೆರೆ ಕೆರೆಯಲ್ಲಿ ಹಲವು ಜಲಕ್ರೀಡೆಗಳು ಗಮನ ಸೆಳೆದ. ಕಯಾಕಿಂಗ್ ಮಾದರಿಯ ಜಲಕ್ರೀಡೆಗಳು, ತಂಡವಾಗಿ ದೋಣಿ ಹುಟ್ಟು ಹಾಕುವ ಸ್ಪರ್ಧೆ ಅತ್ಯಂತ ಮನಮೋಹಕ. ಜನವರಿ 16 ಮತ್ತು 22ರವರೆಗೆ ಇನ್ನೂ ಕೂಡ 1-2 ದಿವಸ ಇದೆ. ನೋಡುವವರು ಹೋಗಿ ಕಣ್ಣು ತುಂಬಿಕೊಳ್ಳಬಹುದು. ಇನ್ನು ಆ ಒಲಿಂಪಿಕ್ಸ್ ಕಾರ್ಯಕ್ರಮವನ್ನು ನೋಡೋದಕ್ಕೆ ಸಾಕಷ್ಟು ಜನ ಕೂಡ ಬರ್ತಾ ಇದ್ದಾರೆ. 5-10 ಸಾವಿರ ಕ್ರೀಡಾಪಟುಗಳು ಒಲಿಂಪಿಕ್ಸ್ನಲ್ಲಿ ಭಾಗಿ ಎಂದು ವರದಿಗಳಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.